ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3D ಹೋಮ್ ಮೇಡ್ ಹೋಲೋಗ್ರಾಮ್ ಹೇಗೆ ಮಾಡೋದಂತೇಳಿ ನಾವು ನೋಡೋಣ. ಇದೇನಂತೇಳಿ ನೀವು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ತಿಳಿದಿರೋಲ್ಲ. ಇದೊಂಥರ ಮ್ಯಾಜಿಕಲ್ 3D ಒಂದು ಸ್ಮಾಲ್ ವಿಡಿಯೋ ಥರ. ಇದನ್ನು ಬೇಕಾದರೆ ನೀವು ದೊಡ್ಡದಾಗೂ ಮಾಡ್ಬೋದು. ಫಸ್ಟ್ ನಾನು ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಬಾಟ್ಲನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಭಾಗನ A4 ಸೈಜ್ ಶೀಟ್ದು ವೈಟ್ ಕಲರ್ ವಾಟರ್ ಕಲರ್ದು ಶೀಟ್ ಸಿಗುತ್ತೆ. ಇದನ್ನು ಯು ಶೇಪ್ನಲ್ಲಿ ಸ್ವಲ್ಪ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ಬಿಡಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೊಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟಿಪ್ಸ್ ಅಂತ ಅನ್ನೋದಕ್ಕಿಂತ ಇದೊಂದು ಸಣ್ಣದಾದ ಒಂದು ಮಾಹಿತಿ. ಈಗ ಸೆಕೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಸೆಕೆಗಾಲ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲ. ಅದರಿಂದ ಎಲ್ಲರೂ ತಿಳ್ಕೊಳ್ಳಿ. ಪೇರೆಂಟ್ಸು ಏನಂತಂದರೆ ಚಿಕ್ಕ ಮಕ್ಕಳಿಗೆ ಈ ಹಣ್ಣು ಹಂಪಲು ಕೊಡ್ಬೋದು ಅಂತ ನಾವು ತಿಳ್ಕೊಬೋದು. ಆದರೆ ಇನ್ನೂ ಕರೆಕ್ಟಾಗಿ ನಮಗೆ ಸೆಕೆಗಾಲ ಸ್ಟಾರ್ಟ್ ಆಗದೆ ಇರೋದ್ರಿಂದ ಮಕ್ಕಳಿಗೆ ನಾವು ಸಣ್ಣ ಒಂದು ಹಣ್ಣು ಕೊಟ್ಟರು ಅವ್ರಿಗೆ ತುಂಬ ಕೋಲ್ಡ್ ಆಗ್ತಿದೆ, ಕಫ ಆಗ್ತಿದೆ. ಅವರು ತುಂಬ ಕಷ್ಟಪಡ್ತಿದ್ದಾರೆ. ಅವರು ಕೆಮ್ಮೋದಕ್ಕೆ ಎಲ್ಲದಕ್ಕೂ ತುಂಬ ಕಷ್ಟಪಡ್ತಿದ್ದಾರೆ ಮಕ್ಕಳು. ಅದನ್ನು ನೋಡೋದಕ್ಕೂ ಸಹ ನಮಗೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಹಣ್ಣನ್ನು ಅವಾಯ್ಡ್ ಮಾಡಿ. ಮನೆಯಲ್ಲೇ ಏನಾದರೂ ಅವ್ರಿಗೆ ತಿನ್ನೋದಕ್ಕೆ ಈ ತಂಪಾಗಂಥದ್ದಾಗಲಿ, ತುಂಬ ಕೋಲ್ಡ್ ಆಗಬಾರ್ದು ಅಂಥ ವಸ್ತುಗಳನ್ನ ನೀವು ಮನೆಯಲ್ಲೇ ಆದಷ್ಟು ಪ್ರಿಪೇರ್ ಮಾಡ್ಕೊಡೋದಕ್ಕೆ ಹೇಳಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಹೇಳೋದಕ್ಕೂ ಆಗೋದಿಲ್ಲ, ನೈಟ್ನಲ್ಲಿ ಅವ್ರಿಗೆ ಮಲಗೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ದಿನ ನೀವು ಹಣ್ಣು ಹಂಪಲುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತೇಳಿ ನಾನು ಹೇಳ್ತೀನಿ. ಬೇಕಾಗಿರೋದು ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾತ್ರ ದಯವಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ, ನಾನು A4 ಸೈಜ್ ಶೀಟ್ನಲ್ಲಿ ಆ ಯು ಶೇಪ್ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನೀಟಾಗಿ ನಾವು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ನೀಟಾಗಿ ಕಟ್ ಮಾಡಿಕೊಂಡ್ರೆ ಮುಂದೆ ನಾವು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಅದು ಉಪಯೋಗ ಆಗ್ತದೆ. ಈಗ ನೋಡಿ, ನನ್ನ ಮೇಲ್ಗಡೆ ಸ್ವಲ್ಪ ಮಾತ್ರ ಜಾಗ ಬಿಟ್ಟಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದನ್ನು ನಾವೇನು ಮಾಡಬೇಕು ಅಂತಂದರೆ ಗ್ಲೂನಲ್ಲಿ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ನೀವು ಸಹ ಇದೇ ರೀತಿ ಮಾಡಿ. ಇದೇನಕ್ಕೆ ಅಂತ ನೀವು ಕೇಳ್ಬೋದು, ಇದರಿಂದ ಏನು ಮಾಡ್ಬೋದು ಅಂತೇಳಿ ನೀವು ಕೇಳ್ಬೋದು. ಆದರೆ ಇದರಲ್ಲೇ ಇರೋದು ಮ್ಯಾಜಿಕ್ ಏನಂತೇಳಿ. ಇದನ್ನು ನೀವು ಈ ಬಾಟ್ಲಿಗೆ ಹಾಕುವಾಗ ಸ್ಟ್ರೈಟಾಗಿ ಹಾಕಬಾರ್ದು. ಸ್ವಲ್ಪ ಈಗ ನೋಡಿ ಕರೆಕ್ಟಾಗಿ ಹಾಕ್ಬಿಡ್ತೀವಿ. ಈಗ ನೀವು ಮಾಡಿ ನೋಡಿದ್ರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೆ ಏನು ಮಾಡಿ ಅಂದರೆ ಸ್ಲ್ಯಾಂಟಾಗಿ, ಅಂದರೆ ಕ್ರಾಸಾಗಿ ನಾವು ಅದನ್ನು ಹಾಕಿ ಖಾರಕ್ಕೆ ಹಾಕಬೇಕು. ಖಾರಕ್ಕೆ ಹಾಕಿದ್ಮೇಲೆ ನೋಡಿ ಈ ರೀತಿ ಮ್ಯಾಜಿಕ್. ಮೊಬೈಲ್ನಲ್ಲಿ ನಾವು 3D ಈ ರೀತಿ ವಿಡಿಯೋ ಆನ್ ಮಾಡಿ ನಾವು ಅದನ್ನು ನೀಟಾಗಿ ಇಟ್ಟರೆ ಈಗ ಕೆಳಗಡೆ ಹಾರ್ತಿರತಕ್ಕಂಥ ಪಕ್ಷಿ ಪ್ರಾಣಿಗಳು ಏನಾಯ್ತದೆ ಅಂದರೆ ಮೇಲ್ಗಡೆ ಹಾರಾಗಿ ನೋಡಿ ಈ ರೀತಿ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಇದ್ದರೆ 3D ಮೂವಿ ಅಂದ್ರೇ ತುಂಬ ಇಷ್ಟ ಅವರುಗಳಿಗೆ. ಈ ರೀತಿ ನಾವು ಮನೆಯಲ್ಲೇ ಅವ್ರಿಗೆ ಮಾಡಿ ತೋರಿಸಿದ್ರೆ ಇನ್ನೂ ತುಂಬ ಖುಷಿ ಪಡ್ತಾರೆ ಅವರು. ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅವ್ರಿಗೂ ಸಹ ಬೇರೆ ಬೇರೆ ವಿಧದಲ್ಲಿ ಮಾಡಬೇಕಂತೇಳಿ ಅವ್ರಿಗೂ ಒಂದು ಆಲೋಚನೆಗಳು ಬರುತ್ತೆ. ಅದಕ್ಕೆ ನಾವೇ ಅವರಿಗೆ ಸಹಾಯ ಮಾಡಿಕೊಡ್ಬೇಕು. ಇದು ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳಿಗೆ ಮಾಡೋದಕ್ಕೆ ಆಗೋದಿಲ್ಲ. ದೊಡ್ಡವರು ನಾವು ಇದನ್ನು ತಿಳ್ಕೊಂಡು ಇದನ್ನು ಮನೆಯಲ್ಲಿ ಮಾಡಿಕೊಟ್ರೆ ಅವ್ರಿಗೆ ಉಪಯೋಗ ಆಗ್ತದೆ ಅಂತೇಳಿ ನಾನು ಈ ಒಂದು ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ಇದೇ ರೀತಿ ಬೇರೆ ರೀತಿ ಕ್ರಾಫ್ಟ್ ವರ್ಕ್ಗಳು ವೆರೈಟಿದು ನಾನು ಎಲ್ಲನೂ ನಿಮಗೆ ಮಾಡಿ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೂ ಚಂದವಾಗಿಯೂ ಇದೆ, ಅಂದವಾಗಿಯೂ ಇದೆ, ತುಂಬ ಒಂಥರ ವೀಕ್ಷಣಿಕವಾಗಿಯೂ ಇದೆ. ಇದನ್ನು ನೋಡೋದಕ್ಕೆ ತುಂಬ ಒಂಥರ ಖುಷಿ ಅನ್ನಿಸ್ತಾ ಇದೆ. ನಿಮಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತೇಳಿ. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್.